ಗ್ರಾಂಟ್ ಇರೋದಲ್ಲ. ಹೊಸ ಬಿಲ್ಡಿಂಗ್ ಗ್ರಾಂಟ್, ಹೊಸ ಬಿಲ್ಡಿಂಗ್ ಬಂದ್ರೆ ಹಳೆ ಬಿಲ್ಡಿಂಗ್ ಮೇಂಟೈನ್ ಮಾಡಬಾರ್ದಂತಿಲ್ಲ. ಹೊಸ ಬಿಲ್ಡಿಂಗಿಗೆ ಮೇಂಟೆನೆನ್ಸ್ ಗ್ರಾಂಟ್ ಕೊಡೋದಿಲ್ಲ, ಹಳೆ ಬಿಲ್ಡಿಂಗ್ ಮೇಂಟೆನೆನ್ಸ್ ಗ್ರಾಂಟ್ ಕೊಡ್ತದೆ. ಇದಕ್ಕೇನಾಗಿದೆ, ಯಾಕೆ ಮಾಡಿಲ್ಲ? ಆಯ್ತು, ಅಕಸ್ಮಾತ್ ನಿಮಗೆ ಮೇಂಟೆನೆನ್ಸ್ ಗ್ರಾಂಟ್ ಬಂದಿಲ್ಲ, ಮೇಂಟೈನ್ ಮಾಡೋದಿಲ್ಲ ಅಂದ್ರೆ ಸೇಫ್ಟಿ ಇಲ್ಲ ನೋಡ್ಬೇಕಲ್ಲ. ಎಲ್ಲ ಕಡೆ ಇದೇ ತರ ಇದೆ ಸರ್. ಎಲ್ಲ ಕಡೆ ಅಂದ್ರೆ ಹಾಳಾಗಿ ಹೋಗಿದೆ ಸರ್ಕಾರ, ಎಲ್ಲ ಕಡೆ ಇದೇ ತರ. ಇದೇ ತರ ಇದ್ರೆ ಕೇಳಪ್ಪ, ಇಲ್ಲಿ ನೀವು ಏನ್ ಆಫೀಸರ್ ಏನ್ ನೀವಲ್ಲ ಇದ್ರೆ ಹೇಳ್ಬೇಕಲ್ಲ, ಸರ್ಕಾರಕ್ಕೆ ಬರಿಬೇಕು, ನಿಮ್ DHO ಬರಿಬೇಕು, ನಿಮ್ಮ DC ಬರಿಬೇಕು, ನಿಮ್ ಜಿಲ್ಲಾ ಮಂತ್ರಿನ ಕರ್ಕೊಂಡ್ ಬಂದು ಕ್ರೀಡೆ ತೋರಿಸ್ಬೇಕಿಲ್ಲ ಏನಾಗಿದೆ ಅಂತ. ಅದನ್ನ ಬಿಟ್ಟು ಕತೆ ಹೇಳ್ಕೊಂಡು ಕೂತ್ರಂಗ ಜನ ಸತ್ತರಂದ್ರೆ ಏನ್ ಮಾಡೋದು? ಬಾಣಂತಿ ಮೈ ಮೇಲೆ ಬಿದ್ದರೆ ಏನ್ ಬರ್ತದೆ? ನೀವೇನ್ ಮಾಡ್ತೀರಿ? ನೀವೇನ್ ಮಾಡ್ತೀರಿ? ಹೇಳ್ಬೇಕು, ಸೇಫ್ಟಿ ಇಲ್ಲ, ಇಲ್ಲಿ ನಾವು ಹಾಸ್ಪಿಟಲ್ ಇಡಂಗಿಲ್ಲ, ಶಿಫ್ಟ್ ಮಾಡಿ, ಇಲ್ಲ ಅಂದ್ರೆ ಕ್ಲೋಸ್ ಮಾಡಿ ಅಂತ ಹೇಳಿ ಕ್ಲೋಸ್ ಮಾಡ್ಬೇಕು. ಅದು ಏನಾಗಿದೆ, ಚಲ್ಲಾಟ ಆಗಿದೆ, ಹುಡುಗಾಟಿಗೆ ಮಾಡ್ಕೊಂಡು ಕೂತಾನ ಸಿದ್ದರಾಮಯ್ಯನವ್ರ ಸರ್ಕಾರ. ನಿಮ್ಮ ಉಸ್ತುವಾರಿ ಮಂತ್ರಿಗೆ ಏನಾಗಿದೆ, ಇದೇ ಕ್ಷೇತ್ರದವ್ರು ಓಟ್ ಹಾಕಿದ್ದಾರೆ, ಬಂದು ನೋಡ್ಬೇಕಲ್ಲ. ಬರೀ ರಾಜಕಾರಣ ಮಾಡ್ಕೊಂಡು ಕೂತಾನ. ಮೋದಿ ಅವರು ಇದು ಮಾಡಿದಾರ, ಏನು ಜನೌಷಧಿ ಕೇಂದ್ರ ಮುಚ್ಚೋದು, ಇದು ಇವ್ರ ಸಾಧನೆ. ಇವ್ರಿಗೆ ಜನ ಓಟ್ ಹಾಕಿದವ್ರು ರಾಜಕೀಯ ಪಟ್ಟಬೇಕು.